ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ದೀಪಿಕರವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು 35 ವರ್ಷ. ಮೂಲತಃ ಇವರು ಮೈಸೂರಿನವರು. ಈಗ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರು ಹೇಳ್ತಾರೆ, ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನ ಮಾಡ್ತಿದ್ದೇನೆ. ನನ್ನ ಜೀವನ ಸಾಧಾರಣವಾಗಿರಬೇಕೆಂಬುದು ಬಯಸಿದ್ದೆ, ಆದರೆ ಹಣೆ ಬರಹ ಬೇರೆಯಾಗಿದೆ. ಇಂದು ನಾನು ಮದುವೆಯ ನಂತರ ಮತ್ತೆ ಬದುಕನ್ನ ಕಟ್ಟಿಕೊಳ್ಳಬೇಕು ಎಂದು ಕೂಡ ಆಸೆಯಿಂದ ಇದ್ದೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇಂತಹ ದೀಪಿಕರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ನೋಡಿ, ನಾನು ಹುಡುಕುತ್ತಿರುವಂತಹ ವ್ಯಕ್ತಿ ಅರ್ಥ ಮಾಡಿಕೊಳ್ಳುವವನು ಆಗಿರಬೇಕು, ಜೀವನದ ನೋವನ್ನು ಅರಿಯಬಲ್ಲವನು, ನಿಜವಾದ ಪ್ರೀತಿ ಕೊಡಬಲ್ಲವನು, ವಯಸ್ಸು 35ರಿಂದ 45ರ ಒಳಗಿನವರು ಆಗಿರಬೇಕು. ಯಾರಾದರೂ ಆದರೂ ಪರವಾಗಿಲ್ಲ, ಆದರೆ ಮನಸ್ಸು ಒಳ್ಳೆಯದಾಗಿರಬೇಕು. ನನ್ನ ಜೊತೆಗೆ ಹೊಸ ಜೀವನವನ್ನು ಆರಂಭಿಸುವ ಧೈರ್ಯ ಇರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ದೀಪಿಕರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ದೀಪಿಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ದೀಪಿಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಹಳೆಯ ಜೀವನವನ್ನು ನಾವು ನೋಡಿದ್ರೆ, ನನ್ನ ಮೊದಲ ಮದುವೆ 8 ವರ್ಷಗಳ ಹಿಂದೆ ಆಗಿತ್ತು. ಆರಂಭದಲ್ಲಿ ಚೆನ್ನಾಗಿತ್ತು, ಆದರೆ ಕಾಲ ಹೋದಂತೆ ಮನಸ್ಸು ಬೇರೆ ಬೇರೆ ದಾರಿಯಲ್ಲಿ ಹೋಯಿತು. ಅರ್ಥ ದೋಷ, ಮೌನ, ಹತ್ತಿರದಲ್ಲಿದ್ದರೂ ದೂರವಾಗಿದ್ದ ಆ ಸಂಬಂಧ ಕೊನೆಗೆ ಮುರಿಯಬೇಕಾಯಿತು ಎಂದು ಕೂಡ ಹೇಳಿಕೊಂಡಿದ್ದಾರೆ. ನಾನು ಏಕಾಂಗಿಯಾಗಿ ನನ್ನ ಅಮ್ಮ ಅಪ್ಪನ ನೆರವಿನಿಂದ ಮತ್ತೆ ನಿಂತುಕೊಂಡೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ, ಮದುವೆಯ ಮುರಿದ ಒಂದು ಸಣ್ಣ ವಿಷಯ ಅಲ್ಲ, ಜನರ ಮಾತು, ಮನೆಯವರ ನೋವು, ಸಮಾಜದ ದೃಷ್ಟಿ ಎಲ್ಲವೂ ನನಗೆ ಪರೀಕ್ಷೆಯಾಗಿತ್ತು. ಆದರೂ ನಾನು ಹೋರಾಡಿದೆ. ಇಂದಿಗೂ ನನ್ನ ಜೀವನದ ಕತೆ ಹೇಳಬೇಕಾದರೆ ಕಣ್ಣೀರು ಬರುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ನಾನು ಶಾಂತ, ಒಳ್ಳೆಯ ಶ್ರೋತ, ಹೃದಯದಿಂದ ಪ್ರೀತಿಸುವವಳು, ಅಡುಗೆ ಮನೆಯನ್ನು ನೋಡಿಕೊಳ್ಳೋದು, ಎಲ್ಲರಿಗೂ ಪ್ರೀತಿಯನ್ನು ನೀಡುವುದು ನನಗೆ ಇಷ್ಟ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಪ್ರಾಮಾಣಿಕತೆಯು ನನ್ನ ಜೀವನದ ಅಸ್ತ್ರ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ನನ್ನ ಬದುಕಿನ ಗುರಿಗಳನ್ನು ನೋಡಿ ಎಂದು ಕೂಡ ಹೇಳಿಕೊಂಡಿದ್ದಾರೆ. ನೋಡಿ, ಹಿಂದಿನ ನೋವು ಮರೆಯೋದು ಸುಲಭವಲ್ಲ, ಆದರೆ ಅದನ್ನು ನೆನಪಿನ ಬಲವಾಗಿ ಬೆಳೆಸಬೇಕೆಂದು ನನಗೆ ಜೀವನದಲ್ಲಿ ನೆಮ್ಮದಿ, ಪ್ರೀತಿ ಮತ್ತು ಹತ್ತಿರದ ಸಂಬಂಧದ ಮೌಲ್ಯ ಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಅಂತಿಮ ಆಹ್ವಾನ, ಫ್ರೆಂಡ್ಸ್, ಯಾರಿಗಾದರೂ ಎಷ್ಟು ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನಾವಿಬ್ಬರು ಹೊಸ ಜೀವನ ಪ್ರಯಾಣವನ್ನು ಒಟ್ಟಾಗಿ ಆರಂಭಿಸೋಣ. ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ, ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.